ಮೂವಿಂಗ್ ಓಮಿನಿಯಿಂದ ಬಿದ್ದಂತಹ 5 ಮಕ್ಕಳು ಚಲಿಸ್ತಾ ಇರುವಂತಹ ಓಮಿನಿಯಿಂದ ರಸ್ತೆ ಮೇಲೆಯೇ ಮಕ್ಕಳು ಬಿದ್ದುಬಿಟ್ಟಿದ್ದಾರೆ. ಕ್ಯಾರ್ಪುರಂ ಬಳಿಯ ಗಾಯತ್ರಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ಕಂಡೀಷನ್ ಇಲ್ಲದಂತಹ ವೆಹಿಕಲ್ ಮಕ್ಕಳ ಜೀವದ ಬಗ್ಗೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯನ. ಓಮಿನಿ ಬ್ಯಾಕ್ ಡೋರ್ ಓಪನ್ ಆಗಿ ಶಾಲಾ ಮಕ್ಕಳು ಏಕಾಏಕಿಯಾಗಿ ರಸ್ತೆಗೆ ಬಿದ್ದುಬಿಟ್ಟಿದ್ದಾರೆ. ಓಮಿನಿ ಗುಂಡಿಗೆ ಇಳಿಸಿದಾಗ ಬ್ಯಾಕ್ ಡೋರ್ ಓಪನ್ ಆಗಿದೆ. ಡೋರ್ ಓಪನ್ ಆಗಿ ರಸ್ತೆ ಮೇಲೆ ಮಕ್ಕಳು ಬಿದ್ದುಬಿಟ್ಟಿದ್ದಾರೆ. ಅದೃಷ್ಟವಶಾತ್ ಹಿಂಬದಿಯಿಂದ ಯಾವುದೇ ವೆಹಿಕಲ್ ಬರ್ತಾ ಇರಲಿಲ್ಲ. ಅಲ್ಲಿ ಕೇಸ್ ಬರ್ತಾ ಇದ್ದಿದ್ರೆ ಏನಾಗ್ತಾ ಇತ್ತು ಏನೋ ಗೊತ್ತಿಲ್ಲ. ಹೀಗಾಗಿ ಕೆಳಗೆ ಬಿದ್ದ 5 ಶಾಲಾ ಮಕ್ಕಳು ಕೂಡ ಬಚಾವಾಗಿದ್ದಾರೆ. ಅದೃಷ್ಟವಶಾತ್ ಕ್ಯಾರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಕಂಡೀಷನ್ ಇಲ್ಲ ವೆಹಿಕಲ್ ಅಂತಂದ್ರೆ ಅದು ಹೋಗಿ ಗುಜರಿಗೆ ಹಾಕಬೇಕು. ಅದು ಬಿಟ್ಬಿಟ್ಟು ಮಕ್ಕಳ ಜೊತೆ ಈ ರೀತಿಯಾಗಿ ಆಡ್ತಾರಲ್ಲ, ಇಂಥವ್ರಿಗೆ ಏನ್ರಿ ಹೇಳಬೇಕು. ಕ್ಯಾರ್ಪುರಂ ಬಳಿಯ ಗಾಯತ್ರಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಚಲಿಸ್ತಾ ಇತ್ತು ಓಮಿನಿ ಗಾಡಿ, ಅದರಲ್ಲಿ ಮಕ್ಕಳು ಬೇರೆ ಇದ್ರು. ಏಕಾಏಕಿಯಾಗಿ ಲಾಕ್ ಓಪನ್ ಆಗುತ್ತೆ, ಮಕ್ಕಳೆಲ್ಲರೂ ಕೆಳಗಡೆ ಬಿದ್ದು ಬಿಡ್ತಾರೆ. ಇನ್ ಕೇಸ್ ಮಕ್ಕಳಿಗೆ ಏನಾದ್ರೂ ಆಗಿದ್ರೆ ಇದಕ್ಕೆ ಯಾರು ಹೊಣೆ? ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ, ಆ ಹಿಂಡನ್ನ ತುಂಬಿಸ್ಕೊಂಡ್ಬಿಟ್ಟಿರ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್ ಗೌಡ, ನಾವು ಗಮನಿಸಿದ ಹಾಗೆ ವೆಹಿಕಲ್ ಕಂಡೀಷನ್ ಇಲ್ಲ ಅಂತಂದ್ರೆ ಅದನ್ನ ಗುಜರಿಗೆ ಹಾಕಬೇಕಾಗಿತ್ತು. ಅದು ಬಿಟ್ಟುಬಿಟ್ಟು ಈ ರೀತಿಯಾಗಿ ಮಕ್ಕಳ ವಿಷಯದಲ್ಲಿ ನಿರ್ಲಕ್ಷ್ಯ ಮೆರೆಯೋದಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದೆನಾ ಯಾರಿಗಾದ್ರೂ ಮಕ್ಕಳಿಗೆ ಅಂತ? ಖಂಡಿತ ದೀಪ, ಅಂದ್ರೆ ಈ ಒಂದು ಘಟನೆ ನಿನ್ನೆ ಮಧ್ಯಾಹ್ನ 3:23 ಸಮಯದಲ್ಲಿ ನಡೆದಿರುವಂತದ್ದು. ಬೆಂಗಳೂರಿನ ಕೇರ್ಪುರಂ ಬಳಿ ಇರುವಂತಹ ಗಾಯತ್ರಿ ಲೇಔಟ್ ಏನಿದೆ ಅಲ್ಲಿ ಈ ಒಂದು ಘಟನೆ ನಡೆದಿದೆ. ನಿನ್ನೆ ಮಧ್ಯಾಹ್ನ ಸ್ಕೂಲ್ ಮಕ್ಕಳನ್ನ ಸ್ಕೂಲಿಂದ ಮುಗಿಸ್ಕೊಂಡು ವ್ಯಾನ್ ನಲ್ಲಿ ಕರ್ಕೊಂಡ್ ಬರುವಂತ ಸಂದರ್ಭದಲ್ಲಿ ಆ ಒಂದು ರೋಡ್ ಇದೆ, ಅಲ್ಲಿ ಬಂದಂತ ಸಂದರ್ಭ ಒಂದು ಚಿಕ್ಕ ಗುಂಡಿ ಇರುತ್ತೆ. ಅಲ್ಲಿ ಆ ಗುಂಡಿಗೆ ಒಂದು ಕಾರ್ ಇಳಿದಂತ ಸಂದರ್ಭದಲ್ಲಿ, ಅದು ಕೂಡ ತುಂಬಾ ಹಳೆಯ ಮಾಡ್ಲು ಗಾಡಿ, ಅದು ಓಮ್ನಿ ಗಾಡಿ. ಅಲ್ಲಿ ಯಾವಾಗ ಗುಂಡಿಗೆ ಇಳಿಯುತ್ತೆ ಇಮಿಡಿಯೇಟ್ ಆಗಿ ಬ್ಯಾಕ್ ಡೋರ್ ಏನಿದೆ ಅದನ್ನ ಓಪನ್ ಆಗುತ್ತೆ ಸಡನ್ ಆಗಿ. ಜೊತೆಗೆ ಮಕ್ಕಳು ಕೂಡ ಅಲ್ಲಿ ಹೊರಗಿಕೊಂಡು ಕೂತಂತ ಸಂದರ್ಭದಲ್ಲಿ ಕೂಡ 4ರಿಂದ 5 ಮಕ್ಕಳು ಕೆಳಕ್ಕೆ ಬೀಳ್ತಾರೆ. ಸದ್ಯ ಆ ಒಂದು ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿರುವಂತ ಸ್ಥಳೀಯರು ಕೂಡ ಜೋರಾಗಿ ಕೂಗ್ತಾರೆ. ನಂತರವಾಗಿ ಆ ಗಾಡಿ ಏನಿದೆ, ಚಾಲಕ ಏನಿದೆ ಇಮಿಡಿಯೇಟ್ ಆಗಿ ಗಾಡಿಯನ್ನು ನಿಲ್ಲಿಸ್ತಾನೆ. ಆದ್ರೆ ಇಲ್ಲಿ ಅದೃಷ್ಟವಶ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ದೊಡ್ಡ ವಾಹನಗಳು ಕೂಡ ಹಿಂದೆ ಬಂದಿರಲಿಲ್ಲ. ಒಂದು ವೇಳೆ ಆ ಒಂದು ಸಂದರ್ಭದಲ್ಲಿ ಯಾವ್ದಾದ್ರು ಕಾರು ಅಥವಾ ಯಾವ್ದಾದ್ರು ಟೆಂಪೋ ಅಥವಾ ಈ ರೀತಿಯಾಗಿ ದೊಡ್ಡ ವೆಹಿಕಲ್ಸ್ ಬಂದಿದೆ, ದೊಡ್ಡ ಅನಾಹುತವೇ ನಡೆದೋಗ್ತಾ ಇತ್ತು. ಇಮಿಡಿಯೇಟ್ ಆಗಿ ಮಕ್ಕಳು ಬಿದ್ದಂತ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ಹೋಗಿ ಮಕ್ಕಳನ್ನ ಎತ್ತುವಂತ ಕೆಲಸ ಮಾಡಿದ್ರು. ಜೊತೆಗೆ ಆ ಕ್ಯಾಬ್ ಏನಿದೆ ಆ ಮಾಲೀಕ ಅಂದ್ರೆ ಚಾಲಕ ಕೂಡ ಇಮಿಡಿಯೇಟ್ ಆಗಿ ಇಳಿದು ಬಂದು ಮಕ್ಕಳನ್ನ ಎತ್ತಿಸ್ತಾನೆ. ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ ಅಂತ ಅಂದ್ರೆ ಇಲ್ಲಿ ಸಾಕಷ್ಟು ಹಳೆಯ ಗಾಡಿಗಳನ್ನ ಈ ಒಂದು ಶಾಲಾ ಮಕ್ಕಳನ್ನ ಕರ್ಕೊಂಡ್ ಬರೋದಕ್ಕೆ ಬಳದ್ಕೊಳ್ತಾ ಇದ್ರೆ, ಅದ್ರಲ್ಲೂ ಕೂಡ ಯಾವುದೇ ರೀತಿಯಾದಂತ ಫಿಟ್ನೆಸ್ ಇರೋದಿಲ್ಲ, ಇಂಜಿನ್ ಕೂಡ ಸರಿಯೋದಿಲ್ಲ. ಜೊತೆಗೆ ಡೋರ್ಗಳಾಗಿರ್ಬೋದು ಎಲ್ಲವೂ ಕೂಡ ತುಂಬಾ ಹಳೆ ಗಾಡಿಗಳಾಗಿರೋದ್ರಿಂದ ಯಾವುದೇ ಫಿಟ್ನೆಸ್ ಕೂಡ ಇರೋದಿಲ್ಲ. ಹೀಗಾಗಿ ಪೋಷಕರು ಕೂಡ ಸಾಕಷ್ಟು ಯೋಚನೆಯನ್ನ ಮಾಡ್ಬೇಕಾಗುತ್ತೆ. ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಜೊತೆಗೆ ಸ್ಕೂಲ್ ಮುಗಿಸ್ಕೊಂಡು ವಾಪಸ್ ಬರುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಯಾವ ರೀತಿಯಾಗಿ ಸೇಫ್ಟಿಯಾಗಿ ಆ ಒಂದು ಸ್ಕೂಲ್ ನ ವ್ಯಾನ್ ಆಗಿರ್ಬೋದು, ಚಾಲಕ ಆಗಿರ್ಬೋದು, ಜೊತೆ ಮಾಲೀಕ ಆಗಿರ್ಬೋದು ಯಾವ ರೀತಿಯಾಗಿ ಕರ್ಕೊಂಡು ಹೋಗ್ತಾರೆ, ಎಷ್ಟು ಸೇಫ್ಟಿಯಾಗಿ ನಮ್ಮ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ ಅನ್ನೋದನ್ನು ಕೂಡ ಸಾಕಷ್ಟು ಎಚ್ಚರದಿಂದ ವಹಿಸಬೇಕಾಗುತ್ತೆ. ಯಾಕಂದ್ರೆ ಏನಾದ್ರೂ ಅನಾಹುತ ಆಯ್ತು ಅಂದ್ರೆ ಸಾಕಷ್ಟು ಮಕ್ಕಳುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಕೂಡ ಗಾಯಗಳಾಗುವಂತದ್ದು, ಆಸ್ಪತ್ರೆಗೆ ಸೇರುವಂತ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ಪೋಷಕರು ಕೂಡ ಸಾಕಷ್ಟು ಜವಾಬ್ದಾರಿನ ವಹಿಸ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಕಳೆದ ಹಲವು ತಿಂಗಳಿಂದ ಕೂಡ ನೋಡ್ತಾ ಇದ್ವಿ, ಬೆಂಗಳೂರಿನ ಸಂಚಾರಿ ವಿಭಾಗದ ಪೊಲೀಸರು ಕೂಡ ಸಾಕಷ್ಟು ರ್ಯಾಂಡಮ್ ಆಗಿ ಒಂದು ತನಿಖೆ ಮಾಡುವಂತದ್ದು, ಜೊತೆಗೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡುವಂತ ಚಾಲಕರಾಗಿರ್ಬೋದು, ಖಾಸಗಿ ಶಾಲೆಯ ಒಂದು ವ್ಯಾನ್ಗಳಾಗಿರ್ಬೋದು, ಸ್ಕೂಲ್ ವ್ಯಾನ್ಗಳಾಗಿರ್ಬೋದು, ಜೊತೆಗೆ ಈ ಖಾಸಗಿ ಶಾಲೆಗೆ ಅಟ್ಯಾಚ್ ಅನ್ನ ಮಾಡಿರ್ತಾರೆ ಈ ಒಂದು ರೀತಿಯಾದಂತ ಓಮ್ನಿ ಕಾರ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಗಳನ್ನ. ಅದನ್ನ ಯಾವುದೇ ರೀತಿಯಾದಂತ ಫಿಟ್ನೆಸ್ ಸರ್ಟಿಫಿಕೇಟ್ಗಳಿಗೂ ಇರೋದಿಲ್ಲ. ತುಂಬಾ ಹಳೆಯ ಮಾಡೆಲ್ ಗಾಡಿಗಳಾಗಿರುತ್ತೆ. ಆ ಒಂದು ಗಾಡಿಗಳನ್ನ ಶಾಲೆಯವರು ಕೂಡ ಆ ಒಂದು ಜಾಯ್ನಿಂಗ್ ಅಂತ ಮಾಡ್ಕೋಬೇಕಾದ್ರೆ ಅದನ್ನ ಒಂದು ರೂಟ್ ಅನ್ನ ಮ್ಯಾಪ್ ಅನ್ನ ಕೊಟ್ಟಿರ್ತಾರೆ. ಆ ರೂಟ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಕೂಡ ಅದು ಗಾಡಿಗಳನ್ನ ಅವರು ಒಂದು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಕೂಡ ಗಾಡಿಯ ಫಿಟ್ನೆಸ್ ಕೂಡ ಮೇಂಟೈನ್ ಅನ್ನ ಚೆಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಶಾಲೆಯ ಆಡಳಿತ ಮಂಡಳಿ ಕೂಡ ಈ ಒಂದು ಬೇಜವಾಬ್ದಾರಿಯನ್ನ ಮೆರಿತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಕಳಿಸುವಂತ ಅಮೌಂಟ್ ಆಗಿರ್ಬೋದು, ಈಗ ಶಾಲಾ ಮಕ್ಕಳಿಗೆ ಒಂದು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ಇಷ್ಟು ಹಣವನ್ನ ಪಡ್ಕೊಂತಾ ಇರ್ತಾರೆ. ಆದ್ರೆ ಯಾವುದೇ ಸೇಫ್ಟಿಯನ್ನ ಗಾಡಿಯಲ್ಲಿ ಕೂಡ ಇರೋದಿಲ್ಲ. ಏನಾದ್ರೂ ಅನಾಹುತ ಆದ್ರೆ ಯಾರು ಜವಾಬ್ದಾರಿ ಅನ್ನೋದು ಕೂಡ ಇಲ್ಲಿ
ಪ್ರಮುಖವಾಗಿ ಪೋಷಕರು ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿ ಕೂಡ ಜವಾಬ್ದಾರಿನ ವಹಿಸ್ಕೋಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಪ್ರಕರಣಗಳು ಕೂಡ ಆಗ್ತಾ ಇರುತ್ತೆ. ಬೆಳಕಿಗೆ ಬಂದಾಗ ಮಾತ್ರ ಈ ತರ ಒಂದು ವಿಚಾರ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಪೊಲೀಸ್ನವರು ಕೂಡ ರ್ಯಾಂಡಮ್ ಆಗಿ ಅವಾಗ ಚೆಕ್ ಮಾಡ್ತಾ ಇರ್ತಾರೆ. ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿರುವಂತ ಚಾಲಕರಾಗಿರ್ಬೋದು ಅಥವಾ ಫಿಟ್ನೆಸ್ ಇಲ್ಲದೆ ಇರುವಂತ ಗಾಡಿಗಳಾಗಿರ್ಬೋದು ಎಲ್ಲವನ್ನೂ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಇಲ್ಲಿ ಪೊಲೀಸ್ನವರು ಕೂಡ ಇಂಥ ಘಟನೆ ಆದ ನಂತರವಾಗಿ ಪೋಷಕರಿಗೆ ಎಚ್ಚರಿಕೆಯನ್ನ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಶಾಲೆಯ ಆಡಳಿತ ಮಂಡಳಿಗೆ ಅಂದ್ರೆ ಖಾಸಗಿ ಶಾಲೆ ಆಗಿರ್ಬೋದು ಅಥವಾ ಒಂದು ಸರ್ಕಾರಿ ಶಾಲೆ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಶಾಲೆ ಆಡಳಿತ ಮಂಡಳಿಗೆ ಒಂದು ನೋಟಿಸ್ ಅನ್ನ ಕೊಡುವಂತದ್ದು. ಜೊತೆಗೆ ಇಂಥ ಕಾರ್ಗಳನ್ನ ಶಾಲೆಗೆ ಕ್ಯಾಬ್ ಗಳನ್ನ ಬಳಸಬಾರ್ದು ಅಂತ ಹೇಳಿ ನೋಟಿಸ್ ಅನ್ನ ಕೊಡಬೇಕಾಗುತ್ತೆ. ಹೀಗಾಗಿ ಈ ಒಂದು ಘಟನೆ ನಂತರವಾಗಿ ಹಿರಿಯ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಸಂಬಂಧಪಟ್ಟ ಶಾಲೆಗೆ ನೋಟಿಸ್ ಅನ್ನ ಕೊಡಬೇಕಾಗುತ್ತೆ. ಇಂಥ ಕಾರ್ಗಳನ್ನ ಅಂದ್ರೆ ಕ್ಯಾಬ್ ಗಳನ್ನ ಬಳಸುವಂತ ಸಂದರ್ಭದಲ್ಲಿ ಕೂಡ ಇದನ್ನ ಸಂಪೂರ್ಣವಾಗಿ ತೆಗೆದು ಹಾಕುವಂತ ಕೆಲಸವನ್ನ ಕೂಡ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇಂಥ ಅಪಾಯಕಾರಿ ದೃಶ್ಯಗಳು ಕೂಡ ಆಗ್ತಾ ಇರ್ತವೆ. ಸಣ್ಣ ಪುಟ್ಟ ಮಕ್ಕಳು ಕೂಡ ಇರ್ತಾರೆ. ಅದ್ರಲ್ಲೂ ಕೂಡ ಮಕ್ಕಳನ್ನ ಆ ಕ್ಯಾಬ್ಗೆ ಕಳಿಸುವಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ 8 ಜನ ತುಂಬಿಸುವಂತ ಜಾಗ ಇದ್ರೆ ಅದ್ರಲ್ಲಿ ಆಲ್ಮೋಸ್ಟ್ 12 ಜನ 13 ಜನ 15 ಜನ ಒಳ್ಳೆ ಕುರಿ ದೊಡ್ಡಿಯಾಗಿ ಆ ಒಂದು ಮಕ್ಕಳನ್ನ ಹಿಂಸೆ ಕೊಟ್ಕೊಂಡು ಅಲ್ಲಿ ತುಂಬಿಸ್ಕೊಂಡು ಶಾಲೆಗೆ ಕರ್ಕೊಂಡು ಹೋಗೋದು, ಶಾಲೆಯಿಂದ ಕರ್ಕೊಂಡ್ ಬರುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಪೊಲೀಸ್ನವರು ಕೂಡ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಮುಂದಾಗ್ಬೇಕಾಗುತ್ತೆ. ದೀಪಾ. ಎಸ್ ಅಜಯ್ ಗೌಡ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ಈಗಾಗಲೇ ಯಾವ ರೀತಿಯಾದಂತಹ ಘಟನೆ ಸಂಭವಿಸಿದೆ ಅಂತ ಹೇಳಿ